करेगा उसको लेके? मैं पालूंगा इसको। कैसे ಇವ ಇಲ್ಲಿ ಆರಾಮಿಲ್ಲ ಅಂದ್ರೂ ಕೆಲಸ ಮಾಡತ್ತಾನ. ಗಾಡ್ ಬ್ಲೆಸ್ ಯು. ಈ ಕಡೆ ಇವನು ಕೆಲಸ ಮಾಡತ್ತಾನ, ಅವ್ರ ಪಪ್ಪ ಮಾಡತ್ತೀರಿ ಹೊರಗೆ ಹೋಗ್ಯಾರ. ಫೋನ್ ಬೇಕು, ಫೋನ್ನಾಗ ಒಂದು ಹೋಮ್ವರ್ಕ್ ಅದ, ಇವನಿಗೆ ಕೊಡ್ತೀನಿ. ಈಗ ಅವನಿಗೆ ಇಬ್ರು ಸಾಬ್ರು ಮಾಡ್ಲತ್ತ. ರೊಕ್ಕ ಬೇಕಂತ ಹ್ಯಾಂಗೆ ಮಾಡತ್ತಾನ. ರೊಕ್ಕ ಗಿಕ್ಕ ನಂಗೆ ಕೊಡಲ್ಲ. ಬಿಡ್ತೀಯನ್ ರಪ್ಪ ಅಂದ್ಬೇಕು. ಅಗವುಗಳು ವೈದ್ ಕೇಸಿನ ಕೆಟ್ಟಗವ ನೋಡ್ರಿ ಅಡ್ಡು. ಯಾರು ಮಾಡ್ತಾರೆ ಹಿಂಗೆ ಹೇಳ್ರಿ ನೋಡಮ್ಮನಿ. ಹಾಂ, ತಿರ್ಗಬೇಕು ಮಾಡಬೇಕು ಒಂದು ಲಿಮಿಟ್ ಇರ್ತದ್ರಿ ಎಲ್ಲದಕ್ಕೆ. ದಿನ ಅಂತಂದ್ರೆ ಹೆಂಗೆ ಹೇಳ್ರಿ ನೋಡಮ್ರಿ. ಎಷ್ಟೆಲ್ಲಾಗ್ಯ ನೋಡ್ರಿ. ಆಮೇಲೆ ಮಾಡತ್ತಾನ ಕೋಣ ನಿಮ್ಮಪ್ಪ. भोजन का प्रबंध कर रहे हैं। गोवन का प्रबंध कर रहे हैं। स्मेल जैसा टेस्ट आ रहा है। हाँ, अरे मैं मजाक नहीं कर रहा, एक बार देखो। ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸಂತೋಷ್ ಬ್ಲಾಗ್. ಸೊ ಬನ್ನಿ ಫ್ರೆಂಡ್ಸ್, ಐದು ಬ್ಲಾಗ್ ಏನೇನಾಗ್ತದೆ ಏನು ಸುದ್ದಿ ನೋಡಾಮಿ. ನಮ್ಮ ಮನೆಗೆ ಎಲ್ಲರಿಗೂ ಆರಾಮ ಬರ್ತದೆ. ನಮ್ಮ ಚಿಕ್ಕವಾಡ ಒಬ್ಬರೇ ಚಂದನ ದೇವ್ರದೇವ ಅಂತ. ಇವನಿಗೂ ಫುಲ್ ಕೆಮ್ಮ, ನೆಗಡಿ, ಜ್ವರ. ನನಗಂತೂ ಫುಲ್ ಕೆಮ್ಮು. ರಾತ್ರಿ ಒಳಗಡೆ ಕೆಮ್ಮಿನಿ ಹಿಂಗೆ ಹಾಗತ್ತೈತೆ ನಂಗೆ ಭಯಂಕರ. ನೀನು ಸಾಲಿಗೆ ಹೋಗೋದ್ರೆ ಮತ್ತೆ ಹೇಳಿದ್ರೆ ಏನೂ ಮಾಡೇ ಇಲ್ಲ ನೋಡ್ರಿ. ಪಪ್ಪಗೂ ಆರಾಮಿರೋ, ಪಪ್ಪಗೂ ಮೈ ಬೆಚ್ಚಗೆ ಆರಾಮಾಗ್ಯಾರ. ಫುಲ್ ಹಾಲತ್ ಖರಾಬ್ ಅದ ನೋಡಿ. ಮನೆ ಬಂದಿದೆ ಎಲ್ಲರದು. तो झोली क्यों खा रहा है? ರೈಸ್ ಮಾಡಿ ಉಳ್ಕೊಂಡು ಬಿಟ್ಟಿದ್ದೀರಿ ರಾತ್ರಿನೂ. ಈಗ ಎದ್ದಿನ್ರಿ, ನಾನು ಚಾದು ಕುಡ್ದೀನಿ, ಮೆಡಿಟೇಟ್ ಮಾಡ್ಕೊಂಡೆ ನಾನು. ನಂದು ನಮ್ಮ ಮಿಕ್ಕು ಮತ್ತು ಪಪ್ಪನ ದವಾಖಾನೆಗೆ ಹೋಗಿ ಬಂದಾರ. ಮತ್ತೆ ಹೋಗ್ಬೇಕು ರೀ ನಮ್ಮ ದವಾಖಾನೆಗೆ ನಾವೆಲ್ಲರೂ. ಸೊ ಈಗ ನಮ್ಮ ಮಿಕ್ಕು ಇದಿಷ್ಟು ಚಾ ಕುಡಿಸ್ಕೇಸಿಂದ ನೋಡಿ ಫಸ್ಟ್ ಒಂದು ಗೋಲಿ ಕೊಡ್ತೇವೆ. ಕಾಂಡ ಹೋಗೋ ನನಗೆ ಹೇಳೋ ನೋಡಿ ಫ್ರೆಂಡ್ಸ್, ಪಪ್ಪ ಈಗ ಇದು ಆಮ್ಲೆಟ್ ಮಾಡಿದ್ರೆ ಮಿಕ್ಕಿ ಸಲುವಾಗಿ. ನಾನು ನೋಡ್ರಿ ಈಗ ಚಪಾತಿಗೆ ಹಿಟ್ಟು ನಾದ್ಕೊಲತ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಮತ್ತಂದ್ರೆ ನೋಡ್ರಿ ನಾ ಈಗ ಗೋಬಿ ಪಲ್ಯ ಮಾಡ್ಕೊಳತ್ತೀನಿ. ಗೋಬಿ ಆ್ಯಕ್ಚುಲಾಗಿ ನಿನ್ನೆ ಕುದಿಸಿದ್ವಿ, ಬಟ್ ಹಂಗೆ ಮಾಡೋದಾಗಲಿಲ್ಲ. ಸೊ ಈಗ ನಾನು ಮಾಡ್ತೀನಿ, ಈಗ ಗೋಬಿ ಪಲ್ಯ ಮಾಡ್ಕೊತೀನಿ. ಈಗ ಚಪಾತಿಗೆ ನಾನು ಮಾಡೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಈಗ ಹಿಟ್ಟು ಭೀ ನಾದ್ಕೊಂಡು ಕಿಸಿಂದ ಇಟ್ಕೊಂಡ್ಬಿಡ್ತೀನಿ. ಈ ಕಡೆ ರೈಸ್ ರೆಡಿ ಅಲ್ಲಿ, ಈ ಕಡೆ ಪಲ್ಯ ರೆಡಿ ಅನ್ಕೋತಾನೆ ನೋಡ್ರಿ. ಇಸ್ ಭಾಂಡೆ ಅವ. ಈಗ ಸರಸರ ಭಾಂಡೆ ತೊಗೊಂಡು ಸರ್ ತೋರಿಸ್ರಿ ಭಾಂಡೆ ಎಸವ. ಸೊ ಈಗ ಸರಸರ ಇಸ್ ಭಾಂಡನ್ನು ತೊಳ್ಕೊಂಡ್ಬಿಡ್ತೀನಿ ಮ್ಯಾಟು ಇಟ್ಟು. ಆಮೇಲೆ ಚಪಾತಿ ಮಾಡಿ ಆಮೇಲೆ ಸ್ನಾನ ಮಾಡ್ಕೊತೀನಿ. ಹಂಗೆ ಲೇಟೇ ಎದ್ದಿದ್ವಿ ರೀ ನಾವು. ಮಧ್ಯಾಹ್ನ ಆಲತ್ತದ, ಈಗ ಮಧ್ಯಾಹ್ನ ಊಟನೇ ಆಲತ್ತದ. ಸೊ ಈಗ ಬಡ ಮಾಡ್ಕೊತೀನಿ ಎಲ್ಲ. ಇಲ್ಲಿ ನಮ್ಮ ಮಿಕ್ಕೂನು ಓದ್ಕೋತ್ ಕುಂತಾನ. ಗೋಲಿಯದು ತೊಗೊಂಡನು. ಅವ್ರ ಪಪ್ಪ ಆಮ್ಲೆಟ್ ಮಾಡಿಕೊಟ್ಟಿರು, ತಿಂದನು. ಸಾವಕಾಸ ಅವನಿಗೆ ಫುಲ್ ನೆಗಡಿ ಆಗ್ಯದ ನೋಡ್ರಿ. ಅಂದ್ರೆ ಕೈಕಾಲು ಮುಖ ತೊಗೊಂಡು ಬಟ್ಟೆ ಚೇಂಜ್ ಮಾಡ್ಯಾನ. ಅವ್ರ ಪಪ್ಪನೂ ಕೆಲಸ ಮಾಡತ್ತಿರು, ಹೊರಗೆ ಹೋಗ್ಯಾನೇನೆ. ಈಗ ಈ ಸಾಬ್ರು ಮಾಡ್ಕೊತ ಕುಂತ ನೋಡ್ರಿ. ಆ ಕಡೆ ಅಪ್ಪಂದೊಂದು ಲ್ಯಾಪ್ಟಾಪ, ಈ ಕಡೆ ಮಗ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಾನ. ಚಿಕನ್ ಏನು ಬರ್ಲಿತ್ತಿ ಮಾಮ? ಏನು ಮ್ಯಾಥ್ಸ್ದು ನಿಂದು ಬೇಟ? ಮಾಡ್ರಿ ಇಬ್ರು ಮಾಡ್ರಿ. ನಾನು ನೋಡ್ರಿ ಫ್ರೆಂಡ್ಸ್, ಇವ್ರು ಯೂನಿಫಾರ್ಮ್ ಐದು ಕೇಸಿಂದ ಹೊರಗೆ ಹಾಕಂತ ಇವ್ರಿಬ್ಬರದ್ದು ಯೂನಿಫಾರ್ಮ್ ಅಷ್ಟೇ ಹಿಡಿತು. ಪ್ಲಸ್ ಅಂದ್ರೆ ನೋಡ್ರಿ ನಾ ಈಗ ಭಾಂಡನೂ ತೊಳ್ಕೊಂಡ್ಬಿಟ್ಟ, ರೈಸ್ನು ಮಾಡ್ಕೊಂಡ, ಪಲ್ಯನೂ ಮಾಡ್ಕೊಂಡ್ಬಿಟ್ಟಿನಿ. ಏನೇನು ಮಾಡ್ತೀನಿ ಅಂದ್ರೆ ಬಡ ಈಗ ಚಪಾತಿ ಮಾಡ್ತೀನಿ. ಭಾಂಡನೂ ತೊಳ್ದು ಮಾಡಿ ಕೇಸಿಂದ ಇಟ್ಟಿನಿ. ಬಟ್ಟೆ ನೋಡ್ರಿ ಇವೆಲ್ಲ ಇನ್ನೂ ಇವು ಒಗೆ ಬಟ್ಟಿವ, ಬಟ್ ಒಗೆಯಂಗಿಲ್ಲ ರೀ. ಯಾಕಂದ್ರೆ ನಾನು ಬೆಳಗ್ಗೆ ಎದ್ದಿಲ್ಲ, ನೀರೇ ತುಂಬಿಲ್ಲ, ಹಂಗಂತ ಕೇಸಿಂದ ನಾ ಮಾಡಿಲ್ಲ. ಸೊ ಭಾಂಡೆ ನೋಡ್ರಿ ಇಷ್ಟು ನೀಟಾಗಿ ತೊಳ್ದು ಮಾಡ್ಕೇಸಿಂದ ಇಟ್ಟುಬಿಟ್ಟಿನಿ. ಅಂದರೆ ಬುಟ್ಟಾಗಿ ಇಟ್ಟಿನಿ ರೀ ನಾ, ಯಾಕಂದ್ರೆ ಅಲ್ಲೇ ತೊಳೆದು. ಯಾಕಂದ್ರೆ ಬಕೆಟ್ನಾಗ ನೀರ್ದು ಅದ್ರಾಗಿನ್ನೇ ತೊಳೆದೀನಿ ರೀ. ಇಲ್ಲಿ ತಿಕ್ಕೊಂಡು ಅಲ್ಲಿ ತೊಳ್ಕೊಂಡ್ಬಿಟ್ಟಿನಿ. ಪ್ಲಸ್ ಇಲ್ಲಿ ನೋಡ್ರಿ ಏನು ಮಾಡಿನ ಅಂದ್ರೆ ರೈಸ್ನು ಮಾಡಿಟ್ಟಿನಿ. ಈ ಕಡೆ ಪಲ್ಯನೂ ರೆಡಿ ಆಗಿದೆ. ಬಡ ಚಪಾತಿ ಲಟಾಸ್ಕೊಂಡ್ಬಿಡ್ತೀನಿ. ಮತ್ತು ಏನು ಮಾಡಲಿರಿ ಹೇಳೋಣ, ಬೆಳಗ್ಗೆ ಯಾರೂ ಎದ್ದಿಲ್ಲ, ಎಲ್ಲರಿಗೂ ಆರಾಮ್ ತಪ್ಪಿತ್ತು. ಹಂಗಂತ ಕೇಸಿಂದ ಎಲ್ಲ ಕೆಲಸ ಭಾಳ ಕೆಳಗ ಮ್ಯಾಗ ಆಗಿ ಹೋಗ್ಯದ. ಪಲ್ಯ ಆಗ್ತದ ಈಗ, ಒಮ್ಮೆ ತತ್ತಿ ಹಾಕ್ತದ ಈಗ. ಈಗ ನೋಡ್ರಿ ಮಸ್ತ್ ಗೋಬಿ ಪಲ್ಯ ರೆಡಿ ಆಗ್ಯದ. ಒಂದು ಬಟ್ಲದಾಗ ತೆಗೆದಿಟ್ಟಿನಿ. ಪ್ಲಸ್ ಅಂದ್ರೆ ನೋಡ್ರಿ ಇದ್ರಾಗ ಏನು ಮಾಡ್ತೀನಿ, ಈಗ ತತ್ತಿ ಹಾಕ್ಲತ್ತೀನಿ. ಅಂಡ ಗೋಬಿ ಮಾಡಿಕೊಡ್ಬೇಕಂತ್ರಿ ಅವರಿಗೆ. ಈ ಕಡೆ ಚಪಾತಿನೂ ರೆಡಿ ಆಗ್ಯಾವ, ಈ ಕಡೆ ರೈಸ್ನೂ ರೆಡಿ ಆಗ್ಯದ ನೋಡ್ರಿ. ವಿತ್ನ ಸ್ನಾನನೂ ಮುಗಿಸ್ಕೊಂಡ್ಬಂದೀನಿ. ಈಗ ಊಟ ಮಾಡತ್ತೀವಿ. ಊಟದಾಗ ನಾ ಏನು ಮಾಡೀನಿ ಅಂದ್ರೆ ನೋಡ್ರಿ, ಬಿಸಿ ರೈಸ್ ಮಾಡ್ಕೊಂಡೀನಿ, ಅಂಡ ಗೋಬಿ ಪಲ್ಯ ಮಾಡ್ಕೊಂಡೀನಿ, ಶೇಂಗಾ ಹಿಂಡಿ ಅದ, ಮತ್ತಂದ್ರೆ ನಾರ್ಮಲ್ ಗೋಬಿ ಪಲ್ಯ ಅದ, ಚಪಾತಿ ಅದ ನೋಡ್ರಿ. ಬರ್ರಿ ಈಗ ಊಟ ಮಾಡಮ್ರಿ. कैसे पालेगा? मैं पालूंगा इसको। अच्छी कंटे देना का। मैं करूँ। ನೋಡ್
ನೋಡೋದು ಹಳ್ಳತ್ತ ನೋಡೋದು ಅವ್ರ ಮಮ್ಮಿ ಸಲುವಾಗ आप इसकी मम्मी बन जाओ आप इसकी मम्मी बन जाओ अब क्या करे उसका पापा कौन बनेगा उसको पापा हमें हमारे पास बन रहे हमारा इसको रख लेते हैं ना पापा चिक्कू उसकी मम्मी आके रोएगी ना अगर तुम्हें कुछ होता है तो मैं रोती हूँ ना वो खेल भी रहा है देखो उनको से पकड़ के कर ला चिक्कू की तबीयत ठीक नहीं है फैन चला इस वाले साइड पर ना बहुत वापस लेकर आऊंगा इससे भी लेना पड़ा है वो चला देता हूँ हम लोग फिर कहीं घूमने जाएंगे तो उसको कौन रखेगा ना हम लोग ले जाएंगे इसे ये करो ये। देखो तो कितना अच्छा है ये खाने के लिए मांगो खिलाना उसको नहीं खा रहा है ये सूंघते खा उसके लिए तुम सिर्फ पाक लेके आए नहीं मैं सोचा उसको भी खिला दूंगा मैं भी खा लूंगा दूसरा तो ले लेते हैं ना उसको रखकर आ जाऊंगा तो रो क्यों रहा है मुझे पालना है बट हम कहीं जाएंगे तो उसको पाल नहीं पाएंगे देख दादी और दादा भी देख जाते ऑफिस स्कूल जाते तो वो नहीं पालेंगे ना पर अगर वो हम जाते तो कोई तो घर पे रहता वो देख लेगा इसे चोरी करके ले कैसे फिर हम ऐसे एक पपी से यहाँ रखेंगे चूरा कर जाए तुम्हारा पप्पी देख मेरा कपड़ा कैसे कर रहा है और उस पर कपड़े पे गाया भी नहीं है ना भाई खाना ढूंढ रहा है ರಿಯಾಲಿಟಿ ಮೈಸೂರು ಪಾಕ್ ಅವ್ರು ಯಾರು ಪಿಗ್ಗಿಗಳು ಅವರು ರೆಸ್ಪೆಕ್ಟ್ ತಗೊಂಡಿ देखो सोने का कुछ चाहिए खाने को अब क्या कर रहा है चिक्कू तू हाँ तो क्या खाएगा पहला तो उसे चिका देखो अपनी मम्मी को ढूंढ रहा है बेटा अपनी मम्मी को आप भी बन जाओ ना मैं बन जाऊं बन जाऊंगा क्या करूं क्या करूं नहीं ये क्या बनेगा ए चिक्के ये क्या बनेगा पापा मैं उसकी मम्मी बन जाऊं इधर आ क्या करेगा उसको लेके ನೋಡ್ರಿ ನಾವು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು ಎಲ್ಲರಿಗೆ ಆರಾಮ್ ತಪ್ಪದ ನಮ್ಮ ಮನ್ಯಾಗ ಅಂತ ಕೇಸಿನ ಚಿಕ್ಕು ಹೋಗ್ಯಾನೀಗ ಜಿರಾಕ್ಸ್ ಮಾಡಿಸ್ಕೊಂಬರ್ಲಕ್ಕ ಮಿಕ್ಕು ಈಗ ಒಂದು ಸ್ವಲ್ಪ ಹೊರಗೆ ಹೋಗ್ಯಾನೀಗ ಆಟ ಆಡ್ತೀನಿ ಅಂತ ಕೇಸಿನ ಹೋಮ್ವರ್ಕ್ ಅದು ಮಾಡಿ ಊಟ ಮಾಡಿ ಮಕ್ಕೊಬಿಟ್ಟಿದ್ದವನು ಅವ್ರ ಪಪ್ಪನ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರು ಮತ್ತು ಆ್ಯಸ್ ಇಟ್ ಈಸ್ ದೋಸ್ತರು ಖರೆ ಹೇಳ್ತೀನಿ ನಂಗೆ ಇಷ್ಟು ತಾಪ ಬಂದದ್ರಿ ನನಗೆ ಸುಮ್ಮ ಬ್ಯಾರೆನೇ ಆಗೋದು ಪಸಂದ ಅಲ್ಲತ್ತದ ಹೊರತಾಗಿ ಜೊತೆ ಇರೋದು ನನಗೆ ಮನ್ಸಾಗಲ್ಲಾಗ್ಯದ ನೋಡಿರಿ ಫ್ರೆಂಡ್ಸ ದೋಸ್ತರು ಅನ್ಕೋತ ಜರ ಜಾಸ್ತಿನೇ ಬರ್ತಡೇ ನೋಡಿದ್ರೆ ಸಂಡೇ ದಿನ ಊರಿಗೆ ಬಂದಿದ್ದ ದಿನನೂ ಮತ್ತು ದೋಸ್ತರು ಅನ್ಕೋತ ಹೊರಗೆ ಹೋಗ್ಬಿಟ್ಟಾನ ನಮ್ಮ ಅತ್ತಿನ ಮಾಮಗ್ರೇನ ಹೇಳಿನವ್ರು ಅಂತಾರೆ ಕೇಳಾರ್ದವ್ರಿಗೆ ಏನು ಹೇಳ್ಬೇಕವ ನಮಗೂ ಸಾಕಾಗ್ಯದ ನೀ ಹೇಳಿ ಅಂತ ಕೇಸಿನ ಇವತ್ತು ನಾಳೆ ಭಾಳ ಅಂದ್ರೆ ಭಾಳ ಹೊಳಗಿನ ರಾಟಿ ಬೀಳತ್ತದ್ರಿ ಅವನಿಗೆ ಇನ್ನೂ ಹೇಳೋದಿಲ್ಲ ರೀ ನೋಡೋದು ಮತ್ತು ಆಮೇಲೆ ಏನಾರ ಒಂದು ಡಿಸಿಷನ್ ತೊಗೊಂಡು ಸುಮ್ಮ ಒಂದು ಫೇಸ್ಲ ಮಾಡೋದೇ ಚಂದದ ಅಂತ ಕೇಸಿ ಅನ್ನಿಸ್ಬರ್ತದೆ ಈಗಲೂ ನಮ್ಗೆ ಆ್ಯಕ್ಚುಲ್ದಾಗ ನಮಗೆ ಮಾರ್ಕೆಟಿಗೆ ಹೋಗೋದು ಇತ್ತು ಯಾಕಂದ್ರೆ ಚಿಕ್ಕು ಮಿಕ್ಕೊಂದು ಸ್ವಲ್ಪ ಬುಕ್ಸ್ ತರವ ಅವ್ರದ್ದು ಪೆನ್ನ ಪೆನ್ಸಿಲ್ ಅವೆಲ್ಲ ನಾವು ತಿಂಗಳಿಗೆ ಒಂದು ಸಲನೇ ಖರೀದಿ ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಒತ್ತಟ ನಮಗೆ ದಿನ ತರೋದಾಗಲ್ಲತ್ತ ಹೋಗೋದದ ಬಟ್ಟಿನೂ ತೊಗೊಂಬರೋ ಅವ್ರಿಬ್ಬರಿಗೆ ಅಂತ ಕೇಸ ಹ್ಞೂ ಅಂತ ಕೇಸ ಅಂದಾನ ಹ್ಞೂ ಅಂತ ಕೇಸ ಮತ್ತೀಗ ಅವ್ರು ಫೋನ್ ಬಂತು ಆ ಕಡೆ ಹೋಗ್ಬಿಟ್ಟ ಬರೀ ಇದ್ದೇ ಹ್ಞೂ ಅಂತಾನ ಆ ಕಡೆ ಹೋಗ್ಬಿಡ್ತಾನೆ ಹ್ಞೂ ಅಂತಾನ ಆ ಕಡೆ ಹೋಗ್ಬಿಡ್ತಾನೆ ನಿನ್ನೆ ಅವ್ರ ದೋಸ್ತರಿಗೆ ನಿನ್ನೇನು ಹೋಗ್ಬಿಟ್ಟಿದಾವ ನಿನ್ನ ಅವ್ರ ದೋಸ್ತರಿಗೆ ಫೋನ್ ಮಾಡಿ ಹಿಂಗೆ ಬೈದಿನ್ರಿ ನಾ ಅವ್ರಿಗೆ ಅಂದಿನ ಮಕ್ಕಳ ನಾಳೆ ಏನಾನ ಆಗಬೇಕು ನಿಮ್ಮ ಹಣಿ ಬರನೇ ಚಂದಿಲ್ಲ ಅಂತ ಬೈದಿನಿ ನೋಡ್ರಿ ಒಂದು ದೋಸ್ತರಿಗೆ ನಾ ಇಷ್ಟ
ಇಷ್ಟು ನಂಗೆ ತಲೆ ಔಟ್ ಆಗ್ಯದ, ನಂಗೆ ಇಷ್ಟು ತಲೆ ಔಟ್ ಆಗ್ಯದ. ನಾವು ಹಂಗೇನು ಒಂದೇ ಇಲ್ಲ, ಎಲ್ಲರೂ ಪ್ಲ್ಯಾನ್ ಮಾಡಿ ಹೋಗಿ. ನಂದು ಏನು ಪ್ಲ್ಯಾನ್ ಮಾಡಿ ಹೋಗಿರ್ತೀರಿ ನೀವು? ಫ್ಯಾಮ್ಲಿ ಅದ, ಸಂಸಾರ ಅದ, ನಿಮ್ಗೇನು ಬುದ್ಧಿ ಇಲ್ಲ, ಏನೂ ಇಲ್ಲ ನಿನಗೆ ಅಂತಿಗೆಸೇನ. ತಲೆನೇ ಔಟ್ ಆಗಿತ್ತು ನೋಡ್ರಿ, ನಾನು ಖರೆ ಹೇಳ್ತೀನ. ನೋಡ್ರಿ ಅವ್ನಿಗೆ ರೊಕ್ಕ ಬೇಕಂತ ಹೆಂಗೆ ಮಾಡತ್ತ ನೋಡ್ರಿ. ಕೊಡಲ್ 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 ರೊಕ್ಕ ಪಿಕ್ಕ ಕೊಡಲ್. ರೊಕ್ಕ ಅಪ್ಪ ಮಕ್ಕಳು ಬಾಯಿ ಎತ್ತರೆ ರೊಕ್ಕ, ಬಾಯಿ ಎತ್ತದ್ರೆ ರೊಕ್ಕ ಇವ್ರದ್ದು. ಕೊಡಲ್ ಹೋಳಿಗೆ ಕೊಡ್ತೀನಿ ನೋಡಿ. ಬಿಸಿ ಬಿಸಿ ಕಡಬ ಆಯ್ತು. ಇವನಿಗೆ ಶೇಂಗಾ ಹೋಳಿಗೆ ಬೇಕತ್ರಿ ನಿನಗ? ಆಯ್ತು. ಚಮಚ ತೊಂಬ, ಕಡ್ಚಿ ತೊಂಬ. वो पानी कैसा है? वो सही है? ನೋಡ್, ಇದು ನೀರು ಚಂದ ಇಲ್ಲ ಅಂತ್ರಿ, ಅದು ನೀರು ಚಂದ ಅದ ಅಂತ ನೋಡ್ರಿ. ಅದ್ರಾಗ ಯಾರು ತಂದಿಟ್ರು ಇಲ್ಲಿ? ಅದ್ರಾಗ ಯಾವ್ದು ನೀರು ಇದು ಅದ? ಈಚಾ ಬತ್ತ ಇದ್ದಿದ. हमारे घर में चूहे हैं, ನಮ್ಮ ಮನೆ ಈಚಾ ಬತ್ತವ. ಎರಡು ನೀರು ಒಂದೇ ನಡಕ್ ತುಂಬಿ ಇದ್ದದ. मत नहीं भोसड़ी हुई इधर में से मारा था शायद, या किसमें से मारा था, ये अलग से मारा, ये अलग से मारा. ಮನೆಯಾಗ 24 ಗಂಟೆ ನೀರು ಬರ್ತಾವಲ್ಲ, ಅದಕ್ಕೆ ನಿಂಗೆ ಬೇರೆ ಬೇರೆ ಟೇಸ್ಟ್ ಬಂತಾವ. जो ज्यादा ठंडा हो जाता है ना पानी, उसका टेस्ट अलग हो जाता है. ನೋಡಿ ಫ್ರೆಂಡ್ಸ್, ಪಪ್ಪಾಯಿ, ಉಳ್ಳಾಗಡ್ಡಿ, ಟಮಾಟೆ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡತ್ತಾರೆ. ಮೂವಿ ನೋಡ್ಕೋತ ಏನು ಮಾಡ್ತೀವಿ ಪಪ್ಪ ಈಗ? ನೀ ಫ್ರೈಡ್ ರೈಸ್ ಮಾಡ್ತಾರೆ ನೋಡ್ರಿ.